ಕೊನೆಯದಾಗಿ ತಮ್ಮ ಗಮನಕ್ಕೆ ಬರದೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಈಗ ನಿನ್ನೆ ಕ್ವಿಕ್ ಸಿಟಿ ಅಂತೇನೋ ಮಾಡಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ಕೂಡ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಬಾಸ್ಪೇಟೆ ಬರುತ್ತೆ. ಬಹುಶಃ ಪಾಪ ಅಲ್ಲಿನ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಅಥವಾ ಇಂಡಸ್ಟ್ರಿ ಸೆಕ್ರೆಟ್ರಿಗಳಿಗಾದರೂ ಗೊತ್ತಾಗಬೇಕಾಗಿತ್ತು. ನಾಳೆ ದಿವಸ ರೈತರ ಜಮೀನನ್ನು ಇವರು ಭೂಸ್ವಾಧೀನ ಮಾಡಿಸ್ಕೊಂಡ್ರೆ ಅದರ ಆಗುಹೋಗುಗಳ ಬಗ್ಗೆ ಅವರಿಗೆ ಪರಿಹಾರ ಕಟ್ಕೊಡೋದರಲ್ಲಿ ಇವ್ರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಬೇಕಾಗ್ತದೆ. ನಮ್ಮ ಜೊತೆ ಅವರು ಚರ್ಚೆಯನ್ನು ಮಾಡಬೇಕಾಗಿತ್ತು, ಏನೂ ಇಲ್ಲ. ಈ ಸಭೆಗೆ ಕೂಡ, ಈ ಒಂದು ಕಾರ್ಯಕ್ರಮಕ್ಕೆ ಕೂಡ, ಸೌಜನ್ಯಕ್ಕೆ ಕೂಡ ನನ್ನನ್ನು ಆಹ್ವಾನ ಮಾಡಿಲ್ಲ. ಇವರೇ ಮತ್ತೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ನೈತಿಕ ಪಾಠವನ್ನು ಇವರೇ ಮಾರಲ್ ಚಾಪ್ಟರ್ಸು, ಮಾರಲ್ ಲೆಸನ್ಸ್ನೆಲ್ಲ ಈ ರಾಜ್ಯಕ್ಕೆ ಇವರೇ ಹೇಳ್ಕೊಡೋದು, ಇಡೀ ದೇಶಕ್ಕೆ ಇವರೇ ಬಿತ್ತರಿಸೋದು. ಸರ್, ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸುವ ವಿಚಾರವಾಗಿ 100ಕ್ಕೆ 100 ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದಾರೆ. 100ಕ್ಕೆ 100 ನನ್ನ ಪ್ರಣಾಳಿಕೆಯ ಒಂದು ಅಂಶ. ಸೋಲೂರು ಹೋಬಳಿಯನ್ನು ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸ್ತೀವಿ, ಅದರ ಕಡೆ ನನ್ನ ಹೋರಾಟ ಇರುತ್ತೆ ಅಂತ ನಾನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀನಿ. ಇವತ್ತು ಹೇಳಿದ್ದೀನಾ? ಪ್ರಣಾಳಿಕೆಯಲ್ಲಿ ನೋಡಿ ನಂದು. ಅದರ ಪ್ರಕಾರ ನಾನು ಪತ್ರ ಬರೆದಿದ್ದೀನಿ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡ್ತೀನಿ. ನಾನು ಒಬ್ಬನೇ ಕ್ರೆಡಿಟ್ ತಗೋಬೇಕು ಅಂತೇನಿಲ್ಲ. ಶಾಸಕರು ಕೈ ಜೋಡಿಸ್ಲಿ, ಇಬ್ಬರು ಸೇರಿನೇ ಮಾಡೋಣ. ನಿಮ್ಮ ಉದ್ದೇಶನೂ ಸೋಲೂರನ್ನು ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸಬೇಕು ಅನ್ನೋದಿದ್ದರೆ ಮತ್ತು ಯಾಕೆ ನಿಮ್ಗೆ ಹೊಟ್ಟೆ ಉರಿ ಯಾಕೆ ನಾನು ಪತ್ರ ಬರೆದ್ರೆ? ಹೊಟ್ಟೆ ಉರಿ ಯಾಕೆ? ನಾನೇನಾದರೂ ನೀವು ಪ್ರಯತ್ನ ಮಾಡಿಲ್ಲ ಅಂತ ಎಲ್ಲಾದರೂ ಹೇಳಿದ್ದೀನಾ? ಶಾಸಕರು ಪ್ರಯತ್ನನೇ ಮಾಡಿಲ್ಲ, 17 ತಿಂಗಳಾಗಿದೆ, ಮನೇಲಿ ನಿದ್ದೆ ಮಾಡ್ತಾಯಿದ್ರು ಅಂತ ಎಲ್ಲಾದರೂ ಹೇಳಿದ್ದೀನಾ? ಯಾಕೆ ನೀವ್ಯಾಕೆ? ಕೊನೆಯದಾಗಿ ತಮ್ಮ ಗಮನಕ್ಕೆ ಬರದೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇರ್ತಕ್ಕಂಥ ಮಾಹಿತಿಗಳನ್ನು ನೀಡ್ತಾ ಇರ್ತಕ್ಕಂಥದ್ದು. ಈಗ ನಿನ್ನೆ ಕ್ವಿಕ್ ಸಿಟಿ ಅಂತೇನೋ ಮಾಡಿದ್ದಾರೆ, ಶಂಕುಸ್ಥಾಪನೆ ಮಾಡಿದ್ದಾರೆ. ಇದೆಲ್ಲ ಕೂಡ ನನ್ನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ದಾಬಾಸ್ಪೇಟೆ ಬರುತ್ತೆ. ಬಹುಶಃ ಪಾಪ ಅಲ್ಲಿನ ಇಂಡಸ್ಟ್ರಿ ಮಿನಿಸ್ಟ್ರಿಗೆ ಅಥವಾ ಇಂಡಸ್ಟ್ರಿ ಸೆಕ್ರೆಟ್ರಿಗಳಿಗಾದರೂ ಗೊತ್ತಾಗಬೇಕಾಗಿತ್ತು. ನಾಳೆ ದಿವಸ ರೈತರ ಜಮೀನನ್ನು ಇವರು ಭೂಸ್ವಾಧೀನ ಮಾಡಿಸ್ಕೊಂಡ್ರೆ ಅದರ ಆಗುಹೋಗುಗಳ ಬಗ್ಗೆ ಅವರಿಗೆ ಪರಿಹಾರ ಕಟ್ಕೊಡೋದರಲ್ಲಿ ಇವ್ರ ಬಗ್ಗೆ ನಾವು ಚಿಂತನೆಯನ್ನು ನಡೆಸಬೇಕಾಗ್ತದೆ. ನಮ್ಮ ಜೊತೆ ಅವರು ಚರ್ಚೆಯನ್ನು ಮಾಡಬೇಕಾಗಿತ್ತು, ಏನೂ ಇಲ್ಲ. ಈ ಸಭೆಗೆ ಕೂಡ, ಈ ಒಂದು ಕಾರ್ಯಕ್ರಮಕ್ಕೆ ಕೂಡ, ಸೌಜನ್ಯಕ್ಕೆ ಕೂಡ ನನ್ನನ್ನು ಆಹ್ವಾನ ಮಾಡಿಲ್ಲ. ಇವರೇ ಮತ್ತೆ ಒಕ್ಕೂಟದ ವ್ಯವಸ್ಥೆ ಬಗ್ಗೆ ಎಲ್ಲ ವಿಷಯಗಳ ಬಗ್ಗೆ ಕೂಡ ನೈತಿಕ ಪಾಠವನ್ನು ಇವರೇ ಮಾರಲ್ ಚಾಪ್ಟರ್ಸು, ಮಾರಲ್ ಲೆಸನ್ಸ್ನೆಲ್ಲ ಈ ರಾಜ್ಯಕ್ಕೆ ಇವರೇ ಹೇಳ್ಕೊಡೋದು, ಇಡೀ ದೇಶಕ್ಕೆ ಇವರೇ ಬಿತ್ತರಿಸೋದು. ಸರ್, ಸೋಲೂರು ಹೋಬಳಿನ ನೆಲಮಂಗಲಕ್ಕೆ ಸೇರಿಸುವ ವಿಚಾರವಾಗಿ 100ಕ್ಕೆ 100 ಬಿಟ್ಟಿ ಪ್ರಚಾರ ತಗೊಳ್ತಾ ಇದ್ದಾರೆ. 100ಕ್ಕೆ 100 ನನ್ನ ಪ್ರಣಾಳಿಕೆಯ ಒಂದು ಅಂಶ. ಸೋಲೂರು ಹೋಬಳಿಯನ್ನು ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸ್ತೀವಿ, ಅದರ ಕಡೆ ನನ್ನ ಹೋರಾಟ ಇರುತ್ತೆ ಅಂತ ನಾನು ಪ್ರಣಾಳಿಕೆಯಲ್ಲಿ ಹೇಳಿದ್ದೀನಿ. ಇವತ್ತು ಹೇಳಿದ್ದೀನಾ? ಪ್ರಣಾಳಿಕೆಯಲ್ಲಿ ನೋಡಿ ನಂದು. ಅದರ ಪ್ರಕಾರ ನಾನು ಪತ್ರ ಬರೆದಿದ್ದೀನಿ, ಸಂಬಂಧಪಟ್ಟಂಥ ಅಧಿಕಾರಿಗಳಿಗೆ ಮಾತಾಡ್ತೀನಿ. ನಾನು ಒಬ್ಬನೇ ಕ್ರೆಡಿಟ್ ತಗೋಬೇಕು ಅಂತೇನಿಲ್ಲ. ಶಾಸಕರು ಕೈ ಜೋಡಿಸ್ಲಿ, ಇಬ್ಬರು ಸೇರಿನೇ ಮಾಡೋಣ. ನಿಮ್ಮ ಉದ್ದೇಶನೂ ಸೋಲೂರನ್ನು ನೆಲಮಂಗಲ ಕ್ಷೇತ್ರಕ್ಕೆ ಸೇರಿಸಬೇಕು ಅನ್ನೋದಿದ್ದರೆ ಮತ್ತು ಯಾಕೆ ನಿಮ್ಗೆ ಹೊಟ್ಟೆ ಉರಿ ಯಾಕೆ ನಾನು ಪತ್ರ ಬರೆದ್ರೆ? ಹೊಟ್ಟೆ ಉರಿ ಯಾಕೆ? ನಾನೇನಾದರೂ ನೀವು ಪ್ರಯತ್ನ ಮಾಡಿಲ್ಲ ಅಂತ ಎಲ್ಲಾದರೂ ಹೇಳಿದ್ದೀನಾ? ಶಾಸಕರು ಪ್ರಯತ್ನನೇ ಮಾಡಿಲ್ಲ, 17 ತಿಂಗಳಾಗಿದೆ, ಮನೇಲಿ ನಿದ್ದೆ ಮಾಡ್ತಾಯಿದ್ರು ಅಂತ ಎಲ್ಲಾದರೂ ಹೇಳಿದ್ದೀನಾ? ಯಾಕೆ ನೀವ್ಯಾಕೆ?